ನಮಸ್ಕಾರ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿ ಇಂಗ್ಲಿಷ್ ರೀಡರ್ ಕಮ್ ಆಕ್ಟಿವಿಟಿ ಬುಕ್ನ ಯೂನಿಟ್ 3 ಸೆಲೆಬ್ರೇಷನ್ ಅನ್ನುವಂಥ ಒಂದು ಪದ್ಯದ ಹಾಗೆಯೇ ಪಾಠದ ಆಕ್ಟಿವಿಟೀಸ್ನ ನೋಡೋಣ. ಯೂನಿಟ್ 3 ಸೆಲೆಬ್ರೇಷನ್ಸ್. ನೋಡಿ, ಇಲ್ಲಿ ಒಂದು ಸಾಂಗನ್ನು ಕೊಟ್ಟಿದ್ದಾರೆ. ಇದು ನಮ್ಮ ರಾಷ್ಟ್ರಧ್ವಜದ ಅಂದರೆ ಫ್ಲ್ಯಾಗ್ ಬಗ್ಗೆ ಇದೆ. ಪೋಯಮ್ನ ನೋಡೋದಾದರೆ, ಐ ಸಲ್ಯೂಟ್ ಮೈ ಫ್ಲ್ಯಾಗ್, ಐ ಸಲ್ಯೂಟ್ ಮೈ ಫ್ಲ್ಯಾಗ್, ಇಟ್ ಮೇಕ್ಸ್ ಮೀ ಪ್ರೌಡ್, ಐ ಆಮ್ ಆನ್ ಇಂಡಿಯನ್, ಇಟ್ ಸೇಸ್ ಔಟ್ ಲೌಡ್ 3 bright colors adorn my flag, saffron, white and green, make me glad, the Ashoka Chakra blue on white spins for progress ಫ್ಲೈ ಹೈ ಅಂತ ಇದೆ. ಇದು ನಮ್ಮ ರಾಷ್ಟ್ರಧ್ವಜದ ಕುರಿತಾಗಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ವರ್ಣಿಸಿದ್ದಾರೆ. ಅದರಲ್ಲಿರುವಂತಹ ಕಲರ್ಸು ಹಾಗೆಯೇ ಅಶೋಕ ಚಕ್ರ ಇದರ ಬಗ್ಗೆ ನೀಡಿದ್ದಾರೆ. ನಾವಿವತ್ತು ನೋಡ್ತಾ ಇರೋದು ಈ ಪದ್ಯದ ಆಕ್ಟಿವಿಟೀಸ್ನ. ನೋಡಿ, ಇಲ್ಲಿ ರಿಪೀಟ್ ಆಫ್ಟರ್ ದ ಟೀಚರ್ ಅಂತ ಇದೆ. ಇಲ್ಲಿ ಕೆಲವೊಂದು ವರ್ಡ್ಸ್ನ ಕೊಟ್ಟಿದ್ದಾರೆ. ಪ್ರೌಡ್, loud, cloud, green, keen, seen, white, tight, sight, high, fly, sky, glad, bad, pad. ನೋಡಿ, ಇವು ಸೇಮ್ ಪ್ರೊನೌನ್ಸಿಯೇಷನ್ ವರ್ಡ್ಸ್ಗಳು, ಅಂದರೆ ರೈಮಿಂಗ್ ವರ್ಡ್ಸ್. ಪ್ರೌಡ್, ಲೌಡ್, ಕ್ಲೌಡ್, ಹೈ, ಫ್ಲೈ, ಸ್ಕೈ ಇವಕ್ಕೆ ರೈಮಿಂಗ್ ವರ್ಡ್ಸ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೆಲೆಬ್ರೇಷನ್ನಲ್ಲಿ ಇನ್ನೊಂದು ಫೆಸ್ಟಿವಲ್ನ ಸೆಲೆಬ್ರೇಷನ್ ಕೊಟ್ಟಿದ್ದಾನೆ. ಅಂದರೆ ಚಿಲ್ಡ್ರನ್ಸ್ ಡೇ ಬಗ್ಗೆ. ಫೆಸ್ಟಿವಲ್ ಅಂತಂದರೆ ಇದು ರಾಷ್ಟ್ರೀಯ ಹಬ್ಬ ಆಗುತ್ತೆ. ಅಂದರೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ಡೇ ನಾವು ನವೆಂಬರ್ 14 ಅವತ್ತು ಮಾಡ್ತೀವಿ. ಅವತ್ತು ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ಅವರ ಜನ್ಮದಿನವನ್ನು ನಾವು ಚಿಲ್ಡ್ರನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತು ಏನೇನು ನಾವು ಹೇಗೆ ಆಚರಿಸ್ತೀವಿ, ಏನೇನು ಪ್ರೋಗ್ರಾಮ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸಂಬಂಧಿಸಿದಂಥ ಆ್ಯಕ್ಟಿವಿಟೀಸ್ನ ನೋಡೋಣ. ಇಲ್ಲಿ ಮೊದಲನೇದಾಗಿರೋದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನೋಡಿ, ಆನ್ಸರ್ಸ್ ಹಾಗೆಯೇ ಕ್ವಶನ್ ನೋಡಿ. ಇನ್ ಇಂಡಿಯಾ ಚಿಲ್ಡ್ರನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಇದೆ. ಇಂಡಿಯಾದಲ್ಲಿ ನಾವು ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟೆಡ್ ಮಾಡ್ತೀವಿ. ಯಾವಾಗ ಅಂದರೆ ನವೆಂಬರ್ 14. ನೋಡಿ, ಇಲ್ಲಿ 14 ಹಾಗೆಯೇ 20 ಅಂತ 2 ಆಪ್ಷನ್ಸ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ನವೆಂಬರ್ 14. ಸೆಕೆಂಡ್, ನೆಹರು ವಾಸ್ ಪಾಂಡ್ ಆಫ್ ಬೋತ್ ಚಿಲ್ಡ್ರನ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ನೆಹರೂರವರಿಗೆ ಪಾಂಡ್ ಅಂದರೆ ಇಷ್ಟ. ಅವರಿಗೆ ಮಕ್ಕಳ ಜೊತೆಗೇ ರೋಸಸ್ ಅಂದರೆ ಬಹಳ ಇಷ್ಟ. ಗುಲಾಬಿ ಹೂವು ಅಂದರೆ ಬಹಳ ಇಷ್ಟ. ಇದಕ್ಕೆ ಆನ್ಸರ್ಸ್ ರೋಸಸ್. ನೆಕ್ಸ್ಟ್ ಕ್ವಶನ್, ಹೂ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಅ ಕಂಟ್ರಿ ಅಂತ ಇದೆ. ಇದಕ್ಕೆ ಆನ್ಸರ್ ಚಿಲ್ಡ್ರನ್. ಚಿಲ್ಡ್ರನ್ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಅ ಕಂಟ್ರಿ. ನೆಕ್ಸ್ಟ್ ಇರೋದು, ಚಿಲ್ಡ್ರನ್ ಅಫೆಕ್ಷನೇಟ್ಲಿ ಕಾಲ್ಡ್ ಜವಾಹರ್ಲಾಲ್ ನೆಹರು. ಮಕ್ಕಳು ಪ್ರೀತಿಯಿಂದ ಜವಾಹರ್ಲಾಲ್ ನೆಹರು ಅವರಿಗೆ ಏನಂತ ಕರಿತಾ ಇದ್ರು? ಮಾಮಾಜಿ, ಚಾಚಾಜಿ ಅಂತ 2 ಆಪ್ಷನ್ಸ್ ಇವೆ. ಇದರಲ್ಲಿ ಸರಿಯಾದ ಉತ್ತರ ಚಾಚಾಜಿ. ಇನ್ನು ನೆಕ್ಸ್ಟ್ ಇರುವಂಥದ್ದು, ರಿಅರೇಂಜ್ ದ ಲೆಟರ್ಸ್ ಆ್ಯಂಡ್ ಫೈಂಡ್ ದ ವರ್ಡ್ಸ್ ಹಿಡನ್, ರೈಟ್ ದೇರ್ ಫ್ಲೂರಲ್ ಫಾರ್ಮ್ಸ್ ಅಂತ ಇದೆ. ನೋಡಿ, ರಿಅರೇಂಜ್ ದ ಲೆಟರ್ಸ್ ಆ್ಯಂಡ್ ಫೈಂಡ್ ದ ವರ್ಡ್ಸ್ ಹಿಡನ್. ಇವು ಲೆಟರ್ಸ್ ಉಲ್ಟಾ ಪಲ್ಟಾಗಿವೆ. ಅದನ್ನು ಕರೆಕ್ಟ್ ಮಾಡಿ ಯಾವ ಶಬ್ದ ಇದೆ ಅಂತ ನಾವು ಕಂಡುಹಿಡಿಬೇಕು. ಹಾಗೆಯೇ ಅದರ ಫ್ಲೂರಲ್ ಫಾರ್ಮ್, ಫ್ಲೂರಲ್ ಅಂದರೆ ಬಹುವಚನ ರೂಪವನ್ನು ಬರೀಬೇಕು. ಫಸ್ಟ್ನೇದಿರೋದು TFIG ಅಂತ ಇದೆ. ಇದನ್ನು ನಾವು ಸರಿಯಾಗಿ ಜೋಡಿಸಿ ಪದವನ್ನು ಮಾಡಿದಾಗ ಗಿಫ್ಟ್ ಅಂತ ಆಗುತ್ತೆ. ಇದರ ಫ್ಲೂರಲ್ ಫಾರ್ಮ್ ಗಿಫ್ಟ್ಸ್, ಗಿಫ್ಟ್ಗಳು. ಹಾಗೆಯೇ ಇದನ್ನು ನಾವು ಸರಿಯಾಗಿ ವರ್ಲ್ಡ್ ಮಾಡಿದಾಗ ಅದು ಚೈಲ್ಡ್ ಅಂತ ಆಗುತ್ತೆ. ಚೈಲ್ಡ್ ಅಂದರೆ ಮಗು. ಇದರ ಫ್ಲೂರಲ್ ಫಾರ್ಮ್ ಚಿಲ್ಡ್ರನ್ ಅಂದರೆ ಮಕ್ಕಳು. ಇದನ್ನು ಸರಿಯಾಗಿ ಪದವನ್ನು ಮಾಡಿದರೆ ಡೇ,
ಡೇ ದ ಫ್ಲೂರಲ್ ಫಾರ್ಮ್ ಡೇಸ್. ಗಿಫ್ಟ್ ಗಿಫ್ಟ್ಸ್, ಚೈಲ್ಡ್ ಚಿಲ್ಡ್ರನ್, ಡೇ ಡೇಸ್. ಇದು ಸಿಂಗುಲರ್ ಹಾಗೆಯೇ ಫ್ಲೂರಲ್ಗಳ ಪರಿಚಯವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರೋದು ಬಡ್, BUD ಬಡ್, ಬಡ್ಸ್. ಬಡ್ ಅಂದರೆ ಮೊಗ್ಗು. ನೆಕ್ಸ್ಟ್ ರೋಸ್, ರೋಸ್ ರೋಸಸ್. ಗೇಮ್ ಗೇಮ್ಸ್. ಇನ್ನು ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಲೆಟರ್ಸ್ ಗಿವನ್ ಇನ್ ದ ಬಾಕ್ಸ್ ಅಂತ ಇದೆ. ಇಲ್ಲಿ ನಾವು ಈ ಬಾಕ್ಸ್ನಲ್ಲಿರುವಂತಹ ಅಕ್ಷರಗಳನ್ನೇ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಅಂದರೆ ಇಲ್ಲಿ ಓವಲ್ಸ್ನ ಕೊಟ್ಟಿದ್ದಾರೆ, ಇಂಗ್ಲೀಷ್ನ ಓವಲ್ಸ್ AEIOU. ಇವುಗಳನ್ನು ನಾವು ಇಲ್ಲಿ ತುಂಬಿ ಪದಗಳನ್ನಾಗಿ ಮಾಡಬೇಕು. ಫಸ್ಟ್ನೇ ನೋಡಿ CH-LDR-N ಅಂತ ಇದೆ. ನಾವು CHI ಹಾಗೆಯೇ ಇಲ್ಲಿ ಅನ್ನು ತುಂಬಿದರೆ ಇದೇನಾಗುತ್ತೆ, ಚಿಲ್ಡ್ರನ್. ನೆಕ್ಸ್ಟ್ ನೋಡಿ G-FT ಅಂತ ಇತ್ತು. ನಾವಲ್ಲಿ ಯಾವ ಅಕ್ಷರನ ತುಂಬಿದ್ದೀವಿ, I. ಹಾಗಾಗಿ ಇದರ ಉತ್ತರ ಏನಾಗುತ್ತೆ, ಗಿಫ್ಟ್. ನೆಕ್ಸ್ಟ್ T-M-RR-W ಅಂತ ಇತ್ತು. ಇಲ್ಲಿ ನಾವು 3 ಜಗದ ಕಡೆ O ಅನ್ನು ಹಾಕಿದ್ವಿ. ಹಾಕಿ ಏನು ಮಾಡಿದ್ದೀವಿ ಅಂದರೆ ಟುಮಾರೋ. ನೆಕ್ಸ್ಟ್ STR-NTH ಅಂತ ಇದೆ. ಇಲ್ಲಿ ಯಾವ ಅಕ್ಷರ ಬಳಸಬೇಕು ಅಂದರೆ E ಹಾಕಿದಾಗ ಸ್ಟ್ರೆಂತ್ ಅಂತ ಆಗುತ್ತೆ. ನೆಕ್ಸ್ಟ್ BELOVED ಬಿಲೌಡ್. ನೆಕ್ಸ್ಟ್ BUDS ಬಟ್ಸ್, DATE ಡೇಟ್. ಇವು ಓವಲ್ಸ್ನ ಹಾಕಿ ನಾವು ಪದಗಳನ್ನ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇರುವಂಥದ್ದು ರೀರೈಟ್ ದ ಜಂಬಲ್ಡ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಇಲ್ಲಿ ಪದಗಳು ಜಂಬಲ್ಡ್ ಅಂದರೆ ಆ ಕಡೆ ಈ ಕಡೆ ಆಗಿದೆ. ಪದಗಳನ್ನು ಸರಿಯಾಗಿ ಜೋಡಿಸಿ ನಾವು ವಾಕ್ಯವನ್ನು ರಚಿಸಬೇಕು. ಮೊದಲು ಕೊಟ್ಟಿರೋದು ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದಗಳನ್ನು ರಚಿಸೋದು, ಅಂದರೆ ಅಲ್ಫಾಬೆಟ್ಸಿಂದ ವರ್ಡ್ಸ್ ಮಾಡೋದು. ಈಗ ವರ್ಡ್ಸಿಂದ ಸೆಂಟೆನ್ಸ್. ಫಸ್ಟ್ನೇ ಸೆಂಟೆನ್ಸ್ ಕರೆಕ್ಟಾಗಿ ನಾವು ಫ್ರೇಮ್ ಮಾಡಿದಾಗ ಆಗೋದು, ಚಿಲ್ಡ್ರನ್ ಆರ್ ಲೈಕ್ ದ ಬರ್ಡ್ಸ್ ಇನ್ ಅ ಗಾರ್ಡನ್. ಚಿಲ್ಡ್ರನ್ಸ್ ಆರ್ ಲೈಕ್ ದ ಬರ್ಡ್ಸ್ ಇನ್ ಅ ಗಾರ್ಡನ್. ಸೆಕೆಂಡ್ ಸೆಂಟೆನ್ಸ್, ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ nation. Third one, we celebrate Children's Day on November 14th. We celebrate Children's Day on November 14th. Next, Nehru was fond of children. Nehru was fond of children. ಈ ರೀತಿ ನಾವು ಪದಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿಕೊಂಡು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು. ಹಾಗೆಯೇ ಇಲ್ಲೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಇನ್ ಅ ಸರ್ಕಲ್, ಮೀಟ್ ಅಟ್ ಲೀಸ್ಟ್ 3 ಫ್ರೆಂಡ್ಸ್ ಆ್ಯಂಡ್ ಆಸ್ಕ್ ವಿಚ್ ಫೆಸ್ಟಿವಲ್ಸ್ ದೆ ಸೆಲೆಬ್ರೇಟ್ ಅಂತ ಇದೆ. ನೀವು ಸರ್ಕಲ್ ಮಾಡಿ ನಿಂತು ಆ ಸರ್ಕಲಲ್ಲಿ ಯಾವುದಾದ್ರೂ 3 ಜನ ಫ್ರೆಂಡ್ಸ್ಗೆ ನೀವು ಈ ಕೆಳಗಿನ ಫೆಸ್ಟಿವಲ್ಸ್ನ ಅವರು ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ಕೇಳಿ ಅಂತ ಕೊಟ್ಟಿದ್ದಾರೆ. ಡು ಯು ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ? ಇಫ್ ದೇ ಎಸ್, put a right. if they say no, put a wrong mark ಅಂತ ಇದೆ. ನೀವು ಇಲ್ಲಿ ಒಂದೊಂದಾಗಿ ಈ ಫೆಸ್ಟಿವಲ್ಸ್ ನೇಮ್ನ ಕೇಳ್ತಾ ಹೋಗಬೇಕು. ಆ ಫ್ರೆಂಡ್ ಏನಾದರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ರೈಟ್ ಮಾರ್ಕ್, ಇಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ನೀವು ಇದನ್ನು ನಿಮ್ಮ ಫ್ರೆಂಡ್ ಜೊತೆ ಕೇಳಿ ಆ್ಯಕ್ಟಿವಿಟಿನ ಮಾಡ್ಬೋದು. ನಾನಿಲ್ಲಿ ಹಾಗೆಯೇ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಚಿಲ್ಡ್ರನ್ಸ್ ಡೇ ಫ್ರೆಂಡ್ 1, 2, 3 3 ಜನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೀಚರ್ಸ್ ಡೇ ಇದನ್ನು ಕೂಡ 3 ಜನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ರಂಜಾನ್ನ ಕೇವಲ ನನ್ನ ಒಬ್ಬ ಫ್ರೆಂಡ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾನೆ, ಇಬ್ಬರು ಮಾಡೋದಿಲ್ಲ. ಇನ್ನು ದೀಪಾವಳಿನ ಈ ಫ್ರೆಂಡ್ ಸೆಲೆಬ್ರೇಟ್ ಮಾಡೋದಿಲ್ಲ, ಹಾಗೆಯೇ ಈ ಇಬ್ಬರು ಫ್ರೆಂಡ್ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಓಣಂ ಇದು ಒಂದು ಕೇರಳದ ಹಬ್ಬ, ಇವ್ರು ಯಾರು ಸೆಲೆಬ್ರೇಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಹಾಕಿದ್ದೀನಿ. ಮೊಹರಂನ ಫ್ರೆಂಡ್ 1 ಸೆಲೆಬ್ರೇಟ್ ಮಾಡ್ತಾನೆ, ಹಾಗೆಯೇ ಇವರಿಬ್ಬರು ಮಾಡೋದಿಲ್ಲ. ಗಣೇಶ ಚತುರ್ಥಿ ಇವರು ಮಾಡೋದಿಲ್ಲ, ಹಾಗೆಯೇ ಈ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡ್ತಾರೆ. ಬುದ್ಧ ಪೂರ್ಣಿಮಾ 3 ಜನ ಸೆಲೆಬ್ರೇಟ್ ಮಾಡೋದಿಲ್ಲ. ಮಹಾವೀರ್ ಜಯಂತಿ
ಅಂಬೇಡ್ಕರ್ ಜಯಂತಿ, ಕ್ರಿಸ್ಮಸ್, ಇಂಡಿಪೆಂಡೆನ್ಸ್ ಡೇ. ನೋಡಿ ಹೀಗೇ ಎಲ್ಲ ಫೆಸ್ಟಿವಲ್ಸ್ನ ನಾವು ಕೇಳಿ ಅವರಿಂದ ನಾವು ಉತ್ತರಗಳನ್ನ ಪಡ್ಕೊಂಡು ಈ ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ರೈಟ್ ಮಾರ್ಕ್, ಇಲ್ಲಾಂದರೆ ರಾಂಗ್ ಮಾರ್ಕ್ನ ಹಾಕಬೇಕು. ಇನ್ನು ಮುಂದೆ ಇರುವಂಥದ್ದು ಸಮ್ ಸೆಲೆಬ್ರೇಷನ್ಸ್ ಆರ್ ಮೆನ್ಷನ್ ಬಿಲೋ. ರೈಟ್ ದ ಮಂತ್ ಆ್ಯಂಡ್ ಡೇಟ್ ಆನ್ ವಿಚ್ ದೇ ಆರ್ ಸೆಲೆಬ್ರೇಟೆಡ್. ನೋಡಿ ಇಲ್ಲಿ ಕೆಲವೊಂದು ಫೆಸ್ಟಿವಲ್ಸ್ ಸೆಲೆಬ್ರೇಷನ್ಸ್ನ ಕೊಟ್ಟಿದ್ದಾರೆ. ಅವನ್ನ ನಾವು ಯಾವ ದಿನಾಂಕದಂದು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರೀಬೇಕು. ಹೆಲ್ಪಿಂಗ್ ಹ್ಯಾಂಡ್ ಪ್ಲಸ್ ಯೂಸ್ ದ ಕ್ಯಾಲೆಂಡರ್ ಅಂತ ಇದೆ. ಇದು ಹೆಲ್ಪಿಂಗ್ ಹ್ಯಾಂಡ್ ಅಂತ ನಾವು ಕ್ಲೂ ಟೈಪ್ ತೊಗೊಳ್ಬೇಕು. ಹಾಗೆಯೇ ಕ್ಯಾಲೆಂಡರ್ನಲ್ಲಿ ಹುಡುಕಿ ಬರೀರಿ ಅಂತ ಮಕ್ಕಳಿಗೆ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ನೇದಾಗಿರೋದು ಟೀಚರ್ಸ್ ಡೇ. ಟೀಚರ್ಸ್ ಡೇ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಸೆಪ್ಟೆಂಬರ್ 5th, ಸೆಪ್ಟೆಂಬರ್ 5ನೇ ತಾರೀಕು. ಹಾಗೆಯೇ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಜಯಂತಿನ ನಾವು ಏಪ್ರಿಲ್ 14th ಅಂದು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಇರೋದು ಚಿಲ್ಡ್ರನ್ಸ್ ಡೇ. ಚಿಲ್ಡ್ರನ್ಸ್ ಡೇ ನಾವು ನವೆಂಬರ್ 14th ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇರೋದು ಗಾಂಧಿ ಜಯಂತಿ. ಗಾಂಧಿ ಜಯಂತಿಯನ್ನು ನಾವು ಅಕ್ಟೋಬರ್ 2ರಂದು, ಅಕ್ಟೋಬರ್ 2nd ಈ ದಿನಾಂಕದಂದು ನಾವು ಸೆಲೆಬ್ರೇಟ್ನ ಮಾಡ್ತೀವಿ. ಇವೆಲ್ಲವೂ ಕೂಡ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ ಅಂದರೆ ರಾಷ್ಟ್ರೀಯ ಹಬ್ಬಗಳು. ಇವನ್ನು ನಾವು ಶಾಲೆಗಳಲ್ಲಿ ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇರೋದು ಸೇ ಅ ಸೆಂಟೆನ್ಸ್ ಈಚ್ ಅಬೌಟ್ ದೀಸ್ ಸೆಲೆಬ್ರೇಷನ್ಸ್ ಅಂತ ಇದೆ. ಈ ಸೆಲೆಬ್ರೇಷನ್ನ ನಾವು ಸೆಂಟೆನ್ಸ್ ಮಾಡಿ ಬರೀಬೇಕು. ಫಸ್ಟ್ನೇದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. ಟೀಚರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಸೆಪ್ಟೆಂಬರ್ 5th ಅಂತ ಇದೆ. ನಾವು ಸೆಕೆಂಡನ್ನು ಮಾಡಿದಾಗ ಅಂಬೇಡ್ಕರ್ ಜಯಂತಿ ಇದೆ. ಅಲ್ಲಿ ಅಂಬೇಡ್ಕರ್ ಜಯಂತಿ ಈಸ್ ಸೆಲೆಬ್ರೇಟೆಡ್ ಆನ್ ಏಪ್ರಿಲ್ 14th. ಚಿಲ್ಡ್ರನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ನವೆಂಬರ್ 14th. ಗಾಂಧಿ ಜಯಂತಿ ಈಸ್ ಸೆಲೆಬ್ರೇಟೆಡ್ ಆನ್ ಅಕ್ಟೋಬರ್ 2nd. ಈ ರೀತಿ ನಾವು ಸೆಂಟೆನ್ಸ್ನ ಮಾಡಿ ಬರೀಬೇಕು. ಇನ್ನು ಮುಂದೆ ನೋಡೋದಾದರೆ ಆಸ್ಕಿಂಗ್ ಕ್ವಶನ್ಸ್ನ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಕ್ವಶನ್ ಮಾಡುವಂಥ ಕೌಶಲ್ಯವನ್ನು ಬೆಳೆಸುವಂಥ ಆ್ಯಕ್ಟಿವಿಟಿ ಇದೆ ಇಲ್ಲಿ. ಮೂವ್ ಅರೌಂಡ್ ದ ಕ್ಲಾಸ್, ಮೀಟ್ 4 ಫ್ರೆಂಡ್ಸ್ ಆ್ಯಂಡ್ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದೇರ್ ಏಜ್ ಆ್ಯಂಡ್ ಇನ್ ವಿಚ್ ಮಂತ್ ದೇ ವೇರ್ ಬಾರ್ನ್ ಬೈ ಆಸ್ಕಿಂಗ್ ಕ್ವಶನ್ಸ್ ಅಂತ ಇದೆ. ನಿಮ್ಮ 4 ಜನ ಗೆಳೆಯರನ್ನು ಮೀಟ್ ಮಾಡಿ ನೀವು ಅವರ ಏಜ್ ಹಾಗೆಯೇ ಅವರು ಯಾವ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಅನ್ನೋದನ್ನು ಕ್ವಶನ್ ಮಾಡಿ ತಿಳ್ಕೊಳ್ಳಿ ಅಂತ ಇದೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಹೆಲೋ, ಐ ಆಮ್ ಅಮೀನಾ, ಐ ಆಮ್ 6 years old, ಐ ವಾಸ್ ಬಾರ್ನ್ ಆನ್ 10th August ಅಂತ ಇದೆ. ಅವರಿಗೆ ಕ್ವಶನ್ ಮಾಡಿದಾಗ ವಾಟ್ ಈಸ್ ಯುವರ್ ನೇಮ್, ಹೌ ಓಲ್ಡ್ ಆರ್ ಯು, ವೆನ್ ಈಸ್ ಯುವರ್ ಬರ್ತ್ಡೇ ಅಂತ ನೀವು ಕ್ವಶನ್ ಮಾಡಬೇಕು. ಅದಕ್ಕೆ ಈ ರೀತಿಯಾಗಿ ಆನ್ಸರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನಾನು ಇಬ್ಬರನ್ನು ಕೇಳಿ ಬರೆದಿದ್ದೀನಿ ನೋಡಿ. ಹಾಯ್, ನಾವು ಕ್ವಶನ್ ಕೇಳಬೇಕು, ವಾಟ್ ಈಸ್ ಯುವರ್ ನೇಮ್. ಅವ್ರು ಆನ್ಸರ್ ಮಾಡ್ತಾರೆ, ಹಾಯ್, ಐ ಆಮ್ ಅದ್ವಿಕ್. ಹೌ ಓಲ್ಡ್ ಆರ್ ಯು, ಐ ಆಮ್ 9 years old. ವೆನ್ ಈಸ್ ಯುವರ್ ಬರ್ತ್ಡೇ, ಐ ವಾಸ್ ಬಾರ್ನ್ ಆನ್ ಮಾರ್ಚ್ 15th. ನೋಡಿ ಇನ್ನೊಬ್ಬರದ್ದು ಕೇಳಿದಾಗ ವಾಟ್ ಈಸ್ ಯುವರ್ ನೇಮ್, ಹೆಲೋ, ಐ ಆಮ್ ಅನು. ಹೌ ಓಲ್ಡ್ ಆರ್ ಯು, ಐ ಆಮ್ 10 years old. ವೆನ್ ಈಸ್ ಯುವರ್ ಬರ್ತ್ಡೇ, ಮೈ ಬರ್ತ್ಡೇ ಈಸ್ ಆನ್ ಮೇ 14th. ಈ ರೀತಿ ನಾವು 4 ಜನ ಫ್ರೆಂಡ್ಸ್ಗೆ ಕೇಳಿ ಬರೀರಿ ಅಂತ ಕೊಟ್ಟಿದ್ದಾರೆ. ನೀವು ಇನ್ನಿಬ್ಬರು ಫ್ರೆಂಡ್ಸ್ನ ಕೇಳಿ ಬರೀಬೋದು. ಇನ್ನು ನೆಕ್ಸ್ಟ್ ಇರೋದು ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಆನ್ಸರ್ ಬರೀಬೇಕು. ಫಸ್ಟ್ನೇದಿರೋದು ಐ ಆಮ್ ಡ್ಯಾಶ್ ಸ್ವೀಟ್ಸ್ ಅಂತ ಇದೆ. ಅದಕ್ಕೆ ನಾವು ಈ ಲೆಸನ್ನಲ್ಲಿ ನೀಡಿರುವಂತಹ ಪದಗಳನ್ನು ಉಪಯೋಗಿಸ್ಕೊಂಡು ತುಂಬಬೇಕು. ಐ ಆಮ್ ಪಾಂಡ್ ಆಫ್ ಸ್ವೀಟ್ಸ್ ಅಂತಾಗುತ್ತೆ. ನೆಕ್ಸ್ಟ್ ನೆಹರು ವಾಸ್ ಡ್ಯಾಶ್ ಆನ್ ನವೆಂಬರ್ 14th ಅಂತ ಇದೆ. ಇದಕ್ಕೆ ಆನ್ಸರ್ ನೆಹರು ವಾಸ್ ಬಾರ್ನ್ ಆನ್ ನವೆಂಬರ್ 14th. ವಿ ಡ್ಯಾಶ್ ದೀಪಾವಳಿ ಇನ್ ನವೆಂಬರ್ ಅಂತ ಇದೆ. ಇದಕ್ಕೆ ಆನ್ಸರ್ ವಿ ಸೆಲೆಬ್ರೇಟ್ ದೀಪಾವಳಿ ಇನ್ ನವೆಂಬರ್.
ಇನ್ನು ನೆಕ್ಸ್ಟ್ ಇರೋದು ವಿ ಸೆಲೆಬ್ರೇಟ್ ದೀಪಾವಳಿ ಇನ್ ನವೆಂಬರ್. ಮೈ ಪೇರೆಂಟ್ಸ್ ಗಿವ್ ಡ್ಯಾಶ್, ಅಲ್ಲಿ ಆನ್ಸರ್ ಗಿಫ್ಟ್ಸ್. ಮೈ ಪೇರೆಂಟ್ಸ್ ಗಿವ್ ಗಿಫ್ಟ್ಸ್ ಆನ್ ಮೈ ಬರ್ಡೇ. ನೆಕ್ಸ್ಟ್, ಚಿಲ್ಡ್ರನ್ ಆರ್ ದ ಡ್ಯಾಶ್ ಆಫ್ ಅವರ್ ನೇಷನ್. ಆನ್ಸರ್ ಈಸ್ ಫ್ಯೂಚರ್. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಇನ್ನು ನೆಕ್ಸ್ಟ್ ಇರೋದು ಕಾಪಿ ದ ಸೆಂಟೆನ್ಸಸ್ ಇನ್ ದ ಲೈನ್ಸ್ ಗಿವನ್ ಬಿಲೋ ಅಂತ ಇದೆ. ಈ ಸೆಂಟೆನ್ಸ್ನೇ ನಾವು ಕಾಪಿ ಮಾಡಿ ಇಲ್ಲಿ ಕರೆಕ್ಟಾಗಿ ಬರೀಬೇಕು. ಸೆಲೆಬ್ರೇಷನ್ಸ್ ಬ್ರಿಂಗ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಇದೆ. ಆಮೇಲೆ ಸೆಲೆಬ್ರೇಷನ್ಸ್ ಯುನೈಟ್ ಪೀಪಲ್ ಆ್ಯಂಡ್ ಫ್ಯಾಮಿಲೀಸ್. ನೆಕ್ಸ್ಟ್ ಇರೋದು ಪ್ರಿಪೇರ್ ಅ ಗ್ರೀಟಿಂಗ್ ಕಾರ್ಡ್ ಆನ್ ಟೀಚರ್ಸ್ ಡೇ ಆ್ಯಂಡ್ ಪ್ರೆಸೆಂಟ್ ಇಟ್ ಟು ಯುವರ್ ಟೀಚರ್ ಅಂತ ಇದೆ. ಇಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡುವಂಥ ಒಂದು ಕ್ರಾಫ್ಟ್ನ ಕೊಟ್ಟಿದ್ದಾರೆ. ನೀವು ನೋಡಿ ಮಾಡ್ಬೋದು ಅಥವಾ ನಿಮ್ಮದೇ ಐಡಿಯಾನ ಉಪಯೋಗಿಸ್ಕೊಂಡು ಒಂದು ಗ್ರೀಟಿಂಗ್ ಕಾರ್ಡ್ನ ಮಾಡಿ ಟೀಚರ್ಸ್ ಡೇಗೆ ನಿಮ್ಮ ಟೀಚರ್ಗೆ ಗಿಫ್ಟ್ ಕೊಡಿ ಅಂತ ಹೇಳಿದ್ದಾರೆ. ಅದರ ನಂತರ ಇರೋದು ಲುಕ್ ಎಟ್ ದ ಪಿಕ್ಚರ್, ರೀಡ್ ದ ಸೆಂಟೆನ್ಸಸ್ ಬಿಲೋ ದ ಪಿಕ್ಚರ್ ಅಂತ ಇದೆ. ನೋಡಿ, ಈ ಚಿತ್ರವನ್ನು ನೀವು ನೋಡಿಕೊಂಡು ಕೆಳಗಡೆ ನೀಡಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಇದು ಒಂದು ಬರ್ಡೇ ಸೆಲೆಬ್ರೇಷನ್ನ ಪಿಕ್ಚರ್ ಆಗಿದೆ. ಈಗ ಇದಕ್ಕೆ ನೀಡಿರುವಂತಹ ಸೆಂಟೆನ್ಸ್ ನೋಡೋದಾದರೆ, ದ ಗರ್ಲ್ ಈಸ್ 5 years old ಅಂತ ಇದೆ. ಟ್ರೂ ಆರ್ ಫಾಲ್ಸ್? ನೋಡಿ, ನಾವು ಇಲ್ಲಿ ಕ್ಯಾಂಡಲ್ಸ್ನ ನೋಡಿ ಕಂಡುಹಿಡಿಬೋದು. 1 2 3 4 5. ಹಾಗಾದರೆ ಈ ಗರ್ಲ್ ಕೂಡ 5 yearsನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆನ್ಸರ್ ಟ್ರೂ. ದೇರ್ ಆರ್ 3 ಬಾಯ್ಸ್ ಅಟ್ ದ ಪಾರ್ಟಿ. ಬಾಯ್ಸ್ ಎಷ್ಟಿದ್ದಾರೆ ಕೌಂಟ್ ಮಾಡಿ. 1 2 ಅಷ್ಟೇ ಇದ್ದಾರೆ. ಹಾಗಾಗಿ ಇದು ಫಾಲ್ಸ್. ಆನ್ಸರ್ ಈಸ್ ಫಾಲ್ಸ್. ಫಾಲ್ಸ್ ಅಂದರೆ ರಾಂಗ್. ದೇರ್ ಆರ್ 7 ಗಿಫ್ಟ್ಸ್ ಆನ್ ದ ಫ್ಲೋರ್ ಅಂತ ಇದೆ. ನೋಡಿ, ಗಿಫ್ಟ್ಸ್ನ ಕೌಂಟ್ ಮಾಡಿ. 1 2 3 4 5 6 7. ಹಾಗಾಗಿ ಆನ್ಸರ್ ಈಸ್ ರೈಟ್. ದೇರ್ ಆರ್ 5 ಕ್ಯಾಂಡಲ್ಸ್ ಆನ್ ದ ಕೇಕ್. ನಾನು ಆಲ್ರೆಡಿ ತೋರಿಸಿದ್ದೀನಿ 5 ಕ್ಯಾಂಡಲ್ಸ್. ರೈಟ್. ದ ಕ್ಯಾಟ್ ಈಸ್ ಆನ್ ದ ಚೇರ್ ಅಂತ ಇದೆ. ಬೆಕ್ಕೆಲ್ಲಿದೆ ನೋಡಿ, ಇಲ್ಲಿದೆ. ಆನ್ ದ ಚೇರ್ ಅಂದರೆ ಚೇರ್ ಮೇಲ್ಗಡೆ ಇದೆ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅ ರಾಂಗ್. ದ ಕ್ಯಾಟ್ ಈಸ್ ಅಂಡರ್ ದ ಚೇರ್, ಕೆಳಗಡೆ ಇದೆ. ಹಾಗಾಗಿ ಈ ಸೆಂಟೆನ್ಸ್ ಏನಾಗುತ್ತೆ ಇಲ್ಲಿ ಫಾಲ್ಸ್. ಇದಿಷ್ಟು ಸೆಲೆಬ್ರೇಷನ್ಸ್ ಲೆಸನ್ನ ಆ್ಯಕ್ಟಿವಿಟೀಸ್. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.